ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿ ನಿಮಗೆಲ್ಲರಿಗೂ ಸ್ವಾಗತ. 10ನೇ ತರಗತಿ ಸಮಾಜ ವಿಜ್ಞಾನ 2025-26ನೇ ಸಾಲಿನಲ್ಲಿ SSLC ವಾರ್ಷಿಕ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳೇ, ನಿಮಗೆ ನಾನಿಂದ ತಂದಿರುವಂಥ ವಿಷಯ ವಸ್ತು 3 ಅಂಕದ ಪ್ರಶ್ನೋತ್ತರಗಳು. ಇಲ್ಲಿ ನಾನು ನಿಮಗೆ ಪ್ರಸ್ತುತಪಡಿಸಲಿರುವಂಥ ಪ್ರಶ್ನೋತ್ತರಗಳು ವಾರ್ಷಿಕ ಪರೀಕ್ಷೆಗೆ ಅನೇಕ ಬಾರಿ ಪುನರಾವರ್ತನೆ ಆಗಿರುವಂಥವುಗಳು. ಒಂದಲ್ಲ ಎರಡಲ್ಲ 3 ಬಾರಿ ಮನನ ಮಾಡಿಕೊಳ್ಳಿ, ಮಂದಟ್ಟು ಮಾಡಿಕೊಳ್ಳಿ. ಪರೀಕ್ಷಾ ಭಯದಿಂದ ಹೊರಗಡೆ ಬನ್ನಿ. ವೆಬ್ ಕ್ಯಾಸ್ಟಿಂಗ್ ಇರಲಿ, ಏನೇ ಇರಲಿ, ನಿಮ್ಮ ಕೈಯಲ್ಲಿ ಮಾತ್ರ ಒಂದು ಪೆನ್ ಇರಲಿ, ಆಮೇಲೆ ಪ್ಯಾಡ್ ಇರಲಿ, ಕುಡಿಲಿಕ್ಕೆ ಒಂದು ಬಾಟಲ್ ನೀರಿದ್ರೆ ಸಾಕು. ಪರೀಕ್ಷಾ ಪ್ರವೇಶ ಮಾಡ್ತೀರಾ, ಅಲ್ಲಿರುವಂಥವರು ಪ್ರಶ್ನೆ ಪತ್ರಿಕೆ ಕೊಡ್ತಾರೆ, ಉತ್ತರ ಪತ್ರಿಕೆ ಕೊಡ್ತಾರೆ. ತುಂಬ ಚೆನ್ನಾಗಿ ಬರೆದ್ಬಿಟ್ಟು ಹೊರಗಡೆ ಬರ್ತೀರಾ. ವಿದೇಶಾಂಗ ನೀತಿ ಹಾಗೂ ಜಾಗತಿಕ ಸವಾಲುಗಳು ಪಾಠದಲ್ಲಿರುವಂತಹ ಪ್ರಶ್ನೋತ್ತರಗಳನ್ನು ನೋಡ್ಕೊಂಡು ಬರುವ. ಭಾರತದ ವಿದೇಶಾಂಗ ನೀತಿಯನ್ನು ನಿರ್ಧರಿಸುವ ಸಾಮಾನ್ಯ ನಿರ್ಧಾರಕ ಅಂಶಗಳನ್ನು ಪಟ್ಟಿ ಮಾಡಿ. ರಾಷ್ಟ್ರದ ಏಕತೆ, ಸಾರ್ವಭೌಮತೆ, ಪರಸ್ಪರಾವಲಂಬನೆ, ರಾಷ್ಟ್ರೀಯ ಹಿತಾಸಕ್ತಿಯ ರಕ್ಷಣೆ, ಪ್ರಚೋದನಾತ್ಮಕ ಅಂಕಗಳು ಅಥವಾ ಅಂಶಗಳು. ಜಾಗತಿಕವಾಗಿ ಮಾನವ ಹಕ್ಕುಗಳ ರಕ್ಷಣೆಗಾಗಿ ನಡೆದ ಹೋರಾಟಗಳನ್ನು ಪಟ್ಟಿ ಮಾಡಿ. 1976 ಅಮೆರಿಕ ಸ್ವತಂತ್ರ ಸಂಗ್ರಾಮ, 1917 ರಷ್ಯಾ ಕ್ರಾಂತಿ, 20ನೇ ಶತಮಾನದ ಭಾರತ, ಇನ್ನಿತರೆ ರಾಷ್ಟ್ರಗಳ ಸ್ವಾತಂತ್ರ್ಯ ಹೋರಾಟಗಳು. ದ್ವಿತೀಯ ಮಹಾಯುದ್ಧ ಬಳಿಕ ಎದುರಾದ ಪ್ರಮುಖ ಸಮಸ್ಯೆಗಳು ಯಾವುವು? ಮಾನವ ಹಕ್ಕುಗಳ ನಿರಾಕರಣೆ, ಶಸ್ತ್ರಾಸ್ತ್ರಗಳ ಪೈಪೋಟಿ, ಆರ್ಥಿಕ ಅಸಮಾನತೆ, ವರ್ಣಭೇದ ನೀತಿ, ಭಯೋತ್ಪಾದನೆ. ದುಡಿಮೆ ಮತ್ತು ಆರ್ಥಿಕ ಜೀವನ, ಇಲ್ಲಿ ವ್ಯತ್ಯಾಸ ಇದೆ. ಏನಂದರೆ ಕೂಲಿ ಸಹಿತ ದುಡಿಮೆ ಮತ್ತು ಕೂಲಿ ರಹಿತ ದುಡಿಮೆ ಇವುಗಳಿಗಿರೋ ವ್ಯತ್ಯಾಸ. ಮೊದಲಿಗೆ ಕೂಲಿ ಸಹಿತ ದುಡಿಮೆ ನೋಡೋಣ. ಭೌತಿಕ ರೂಪದ ಪ್ರತಿಫಲ ನೀಡುವ ದುಡಿಮೆ ಅದು ಯಾವುದು ಅಂದರೆ ಕೂಲಿ ಸಹಿತ ದುಡಿಮೆ. ಆರ್ಥಿಕ ಪ್ರತಿಫಲನಕ್ಕಾಗಿ ದುಡಿಮೆ, ಶಾಲೆಯಲ್ಲಿ ಉಪನ್ಯಾಸ ಮಾಡುವುದು, ಕಟ್ಟಡ ಕಟ್ಟುವುದು, ವಾಹನ ರಿಪೇರಿ, ಇವೆಲ್ಲವೂ ಕೂಲಿ ಸಹಿತ ದುಡಿಮೆಗೆ ಉದಾಹರಣೆಗಳು. ಈಗ ಕೂಲಿ ರಹಿತಕ್ಕೆ ಬಂದರೆ ಮನ ಸಂತೋಷದಿಂದ ದೃಷ್ಟಿಯಿಂದ ತೊಡಗುವ ಕ್ರಿಯೆ, ಆರ್ಥಿಕ ಲಾಭವಿಲ್ಲದ ದುಡಿಮೆ. ಕಲಾಕಾರನೊಬ್ಬ ಆತ್ಮಸಂತೋಷಕ್ಕಾಗಿ ಚಿತ್ರವೊಂದನ್ನು ಬಿಡಿಸುವುದು, ಅದು ತಾಯಿ ತನ್ನ ಮಗುವಿಗೆ ಹಾಲುಣಿಸುವುದು. ನಿರುದ್ಯೋಗಕ್ಕೆ ಕಾರಣಗಳೇನು? ಅತಿಯಾದ ಜನಸಂಖ್ಯೆ, ಯಾಂತ್ರೀಕರಣ, ಅತಿಯಾದ ಶ್ರಮ ವಿಭಜನೆ, ಸಾಮಾಜಿಕ ಅಸಮಾನತೆ, ಬಂಡವಾಳದ ಕೊರತೆ, ಅನಕ್ಷರತೆ. ನಿರುದ್ಯೋಗ ಒಂದು ಗಂಭೀರವಾದ ಸಮಾಜದ ಸಮಸ್ಯೆಯಾಗಿದೆ ಹೇಗೆ? ಪ್ರಶ್ನೆ ಮತ್ತೊಂದು, ನಿರುದ್ಯೋಗವು ಸಮಾಜದ ಮೇಲೆ ಕೆಟ್ಟ ಪರಿಣಾಮಗಳನ್ನು ಬೀರಿದೆ ಹೇಗೆ? ಮತ್ತೊಂದು, ನಿರುದ್ಯೋಗದಿಂದಾಗುವ ಪರಿಣಾಮಗಳಾವವು? ಈ 3 ಪ್ರಶ್ನೆಗಳಿಗೆ ಒಂದೇ ರೀತಿಯ ಉತ್ತರಾಭ್ಯಾಸ ಮಾಡಿಕೊಂಡ್ರೆ ಸಾಕು. ಬಡತನ, ಅನಾರೋಗ್ಯ, ಭ್ರಷ್ಟಾಚಾರ, ಕೌಟುಂಬಿಕ ವಿಘಟನೆ, ಮೋಸ, ವಂಚನೆ, ಕಳ್ಳತನ. ನಿರುದ್ಯೋಗ ನಿವಾರಣೆಗೆ ಸರ್ಕಾರ ಕೈಗೊಂಡ ಕ್ರಮಗಳೇನು? ಅಥವಾ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ಹೇಗೆ ಪರಿಹರಿಸಬಹುದು? ಜನಸಂಖ್ಯೆ ನಿಯಂತ್ರಣ, ಕುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ, ಕೃಷಿಯ ಅಭಿವೃದ್ಧಿ, ಕೈಗಾರಿಕಾ ಅಭಿವೃದ್ಧಿ, ಉದ್ಯೋಗ ಖಾತ್ರಿ ಯೋಜನೆ, ಪಂಚವಾರ್ಷಿಕ ಯೋಜನೆಗಳು. ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸ ತಿಳಿಸಿ. ಸಂಘಟಿತ ಕೆಲಸಗಾರರು ಅಸಂಘಟಿತ ಕೆಲಸಗಾರರಿಗಿಂತ ಭಿನ್ನ ಹೇಗೆ? ವಾಟ್ ಇಸ್ ದಿ ಡಿಫರೆನ್ಸ್ ಬಿಟ್ವೀನ್ ಅಂತ ಕೇಳಿದ್ರೆ ಹಾಗೆ. ಸಂಘಟಿತ ಕೆಲಸಗಾರರು ಕಾನೂನು ಕಾಯ್ದೆಗಳಿವೆ, ನಿಗದಿತ ವೇತನ ಸೌಲಭ್ಯಗಳಿವೆ, ಅಧಿಕಾರದ ಮೇಲೆ ಏಣಿ ಶ್ರೇಣಿ ಇರುತ್ತದೆ, ವೈದ್ಯಕೀಯ ಸೌಲಭ್ಯಗಳಿವೆ, ಕೆಲಸದ ಭದ್ರತೆ ಇರುತ್ತದೆ. ಈಗ ಅಸಂಘಟಿತಕ್ಕೆ ಬಂದರೆ ಕಾನೂನು ಕಾಯ್ದೆಗಳಿಲ್ಲ, ವೇತನ ಸೌಲಭ್ಯಗಳಿಲ್ಲ, ಅಧಿಕಾರದ ಏಣಿ ಶ್ರೇಣಿಗಳು ಇರುವುದಿಲ್ಲ, ವೈದ್ಯಕೀಯ ಸೌಲಭ್ಯಗಳು ಇರುವುದಿಲ್ಲ, ಕೆಲಸದ ಅಭದ್ರತೆ ಇದೆ. ಅಸಂಘಟಿತ ಕೆಲಸಗಾರರು ಎದುರಿಸುತ್ತಿರುವ ಸವಾಲುಗಳೇನು? ದುಡಿಮೆಗೆ ನಿಗದಿತ ಕಾನೂನು ಕಾಯ್ದೆಗಳು ಇರುವುದಿಲ್ಲ, ಕಡಿಮೆ ಕೂಲಿ, ಉಚಿತ ವೈದ್ಯಕೀಯ ಸೌಲಭ್ಯಗಳಿರುವುದಿಲ್ಲ,
ಕೆಲಸಕ್ಕೆ ಭದ್ರತೆ ಇರುವುದಿಲ್ಲ, ನಿಗದಿತ ವೇತನ ಇರುವುದಿಲ್ಲ, ಶೋಷಣೆಗೆ ಒಳಗಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ. ಸಂಘಟಿತ ವಲಯದ ದುಡಿಮೆ ಲಕ್ಷಣ ವಿವರಿಸಿ ಅಥವಾ ಸಂಘಟಿತ ಕೆಲಸಗಾರರು ಪಡೆಯುವ ಸೌಲಭ್ಯಗಳನ್ನು ವಿವರಿಸಿ. ಕಾನೂನು ಕಾಯ್ದೆಗಳಿಗೆ ಬದ್ಧತೆ, ನಿಶ್ಚಿತ ನಿಯಮಗಳು, ಅಧಿಕಾರದ ಏಣಿ ಶ್ರೇಣಿ, ತರಬೇತಿ, ವಿಶೇಷ ಪರಿಣಿತಿಗೆ ಅವಕಾಶ, ವೈದ್ಯಕೀಯ ಸೌಲಭ್ಯ, ನಿಗದಿತ ಕೆಲಸದ ಅವಧಿ. ದುಡಿಮೆಯಲ್ಲಿನ ತಾರತಮ್ಯದ ಸ್ವರೂಪವನ್ನು ವಿವರಿಸಿ. ಸ್ತ್ರೀ ಪುರುಷರ ಉದ್ಯೋಗಗಳು ಒಂದೇ ಸಮನಾಗಿಲ್ಲ. ಪುರುಷರಿಗೆ ಉತ್ತಮ ಸ್ವರೂಪದ ಉದ್ಯೋಗಗಳನ್ನು ನೀಡಲಾಗುತ್ತದೆ. ಪುರುಷರಿಗೆ ಹೆಚ್ಚಿನ ಹೊಣೆಗಾರಿಕೆ ಮತ್ತು ಸಂಬಳ, ಸ್ತ್ರೀಯರಿಗೆ ಕಡಿಮೆ ಹೊಣೆಗಾರಿಕೆ ಮತ್ತು ಸಂಬಳ. ಕೃಷಿ ಸಮಾಜದಲ್ಲಿ ಅಸಮಾನ ಹಂಚಿಕೆ, ಕೂಲಿ ನೀಡುವುದರಲ್ಲಿಯೂ ಕೂಡ ಭೇದ ಭಾವ ಕಂಡುಬರುತ್ತದೆ. ಈಗ ಅರಣ್ಯ ಸಂಪತ್ತಿನ ಪಾಠದಲ್ಲಿ ನೋಡ್ಕೊಂಡು ಬರುವ 3 ಅಂಕದ ಪ್ರಶ್ನೋತ್ತರಗಳು. ಮೊದಲಿಗೆ ವ್ಯತ್ಯಾಸ. ನಿತ್ಯ ಹರಿದ್ವರ್ಣದ ಅರಣ್ಯಗಳು ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳಿಗಿಂತ ಹೇಗೆ ಭಿನ್ನವಾಗಿದೆ? ಈಗ ನಿತ್ಯ ಹರಿದ್ವರ್ಣ ಕಾಡುಗಳು 250 ಸೆಂಟಿಮೀಟರ್ಗಳಿಗಿಂತ ಅಧಿಕ ಮಳೆ ಬೀಳುವ ಪ್ರದೇಶಗಳಲ್ಲಿ ಕಂಡುಬರುತ್ತವೆ. ಪಶ್ಚಿಮ ಘಟ್ಟದಲ್ಲಿ ಕಂಡುಬರುವ ಅಸ್ಸಾಂ, ಮೇಘಾಲಯ, ಅಂಡಮಾನ್, ನಿಕೋಬಾರ್ ಮತ್ತು ಲಕ್ಷದ್ವೀಪಗಳಲ್ಲಿ ಕಂಡುಬರುತ್ತವೆ. ವರ್ಷವಿಡೀ ಹಸಿರಾಗಿರುತ್ತದೆ. ಎಲೆ ಉದುರಿಸುವ ಅರಣ್ಯಗಳು 75ರಿಂದ 250 ಸೆಂಟಿಮೀಟರ್ಗಳಿಗಿಂತ ಹೆಚ್ಚು ಪ್ರದೇಶಗಳಲ್ಲಿ ಹರಡಿದೆ. ಭಾರತದಲ್ಲಿ ಹೆಚ್ಚು ವಿಸ್ತಾರವಾಗಿ ಹರಡಿದೆ. ನಿರ್ದಿಷ್ಟ ಒಣ ಹವೆ ಋತುವಿನಲ್ಲಿ ಎಲೆ ಉದುರಿಸುತ್ತವೆ. ಇತ್ತೀಚಿನ ವರ್ಷಗಳಲ್ಲಿ ಅರಣ್ಯ ಪ್ರದೇಶಗಳು ಕಡಿಮೆಯಾಗುತ್ತಿವೆ ಏಕೆ? ಅಥವಾ ಅರಣ್ಯ ನಾಶಕ್ಕೆ ಕಾರಣಗಳೇನು? ಅಥವಾ ಅರಣ್ಯ ಸಂರಕ್ಷಣೆ ಅತ್ಯಂತ ಮುಖ್ಯವಾದುದು ಏಕೆ? ಇದಕ್ಕೆ ಉತ್ತರ ವ್ಯವಸಾಯದ ವಿಸ್ತರಣೆ, ಹೈನುಗಾರಿಕೆ, ರಸ್ತೆ ಹಾಗೂ ರೈಲು ಮಾರ್ಗಗಳ ನಿರ್ಮಾಣ, ನೀರಾವರಿ ಯೋಜನೆಗಳ ನಿರ್ಮಾಣ, ಕಾಡ್ಗಿಚ್ಚು, ಗಣಿಗಾರಿಕೆ. ಭಾರತದಲ್ಲಿ ಕಂಡುಬರುವ ಅರಣ್ಯ ಪ್ರಕಾರಗಳು ಯಾವುವು? ತುಂಬ ಸರಳವಾಗಿದೆ, ಸುಲಭವಾಗಿದೆ. ನಿತ್ಯ ಹರಿದ್ವರ್ಣ ಕಾಡುಗಳು, ಎಲೆ ಉದುರಿಸುವ ಮಾನ್ಸೂನ್ ಕಾಡುಗಳು, ಉಷ್ಣವಲಯದ ಹುಲ್ಲುಗಾವಲು ಅರಣ್ಯಗಳು ಅಥವಾ ಕಾಡುಗಳು, ಮ್ಯಾಂಗ್ರೋವ್ ಅರಣ್ಯಗಳು ಅಥವಾ ಕಾಡುಗಳು, ಮರುಭೂಮಿ ಅರಣ್ಯಗಳು, ಹಿಮಾಲಯದ ಆಲ್ಪೈನ್ ಅರಣ್ಯಗಳು. ಭಾರತದ ಪ್ರಮುಖ ವನ್ಯಜೀವಿ ಧಾಮ ಪಟ್ಟಿ ಮಾಡಿ. ತಮಿಳುನಾಡು ಮುದುಮಲೈ ಕನ್ಯಾಕುಮಾರಿ, ಪಶ್ಚಿಮ ಬಂಗಾಳದ ಮಹಾನಂದ, ಚಪ್ರಾ ಮತ್ತು ಮರಿ, ರಾಜಸ್ಥಾನದ ಬಿಸ್ಪಿ, ಸವಾಯ್ ಮಾನ್ಸಿಂಗ್, ಹರಿಯಾಣ ಕಲೆಸಾರ್ ನಹರ್, ಪಂಜಾಬಿನ ಬೀರ್ ಮತ್ತು ಮೋತಿ ಬಾಗ್, ಆಂಧ್ರಪ್ರದೇಶದ ಕೊಲೇರು ಕೃಷ್ಣ. ಭಾರತದ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳನ್ನು ಪಟ್ಟಿ ಮಾಡಿ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಅಸ್ಸಾಂ, ಸುಂದರವನ್ ರಾಷ್ಟ್ರೀಯ ಉದ್ಯಾನವನ ಪಶ್ಚಿಮ ಬಂಗಾಳ, ಹಜಾರಿಬಾಗ್ ರಾಷ್ಟ್ರೀಯ ಉದ್ಯಾನವನ ಜಾರ್ಖಂಡ್, ಗೀರ್ ರಾಷ್ಟ್ರೀಯ ಉದ್ಯಾನವನ ಗುಜರಾತ್, ಖನ್ನಾ ರಾಷ್ಟ್ರೀಯ ಉದ್ಯಾನವನ ಮಧ್ಯಪ್ರದೇಶ್, ತಡೋಬಾ ರಾಷ್ಟ್ರೀಯ ಉದ್ಯಾನವನ ಮಹಾರಾಷ್ಟ್ರ. ಅರಣ್ಯಗಳು ಮಾನವ ಮತ್ತು ಪರಿಸರಕ್ಕೆ ಬಹಳಷ್ಟು ಉಪಯುಕ್ತ ಸಂಪನ್ಮೂಲವಾಗಿದೆ. ಸಮರ್ಥಿಸಿ. ಅಥವಾ ಅರಣ್ಯಗಳ ಮಹತ್ವ ತಿಳಿಸಿ. ಶುದ್ಧವಾದ ಗಾಳಿ ಪೂರೈಸುತ್ತವೆ, ಆಹಾರ ಮತ್ತು ಮೇವನ್ನು ಒದಗಿಸುತ್ತವೆ, ಉತ್ತಮ ಮಳೆಯ ತರಲು ಸಹಾಯಕವಾಗುತ್ತದೆ, ಮಣ್ಣಿನ ಸವೆತ ತಡೆಗಟ್ಟುತ್ತವೆ, ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ, ಔಷಧೀಯ ಸಸ್ಯಗಳ ಆಗರ, ಪ್ರವಾಸಿಗರನ್ನು ಆಕರ್ಷಿಸುತ್ತವೆ, ಉದ್ಯೋಗಗಳನ್ನು ನೀಡುತ್ತವೆ, ಜೈವಿಕ ಪರಿಸರ ಸಮತೋಲನ ಕಾಪಾಡುತ್ತವೆ. ಅರಣ್ಯಗಳನ್ನು ನಾವು ಹೇಗೆ ಸಂರಕ್ಷಿಸಬಹುದು? ಅದು ಅರಣ್ಯ ಸಂರಕ್ಷಣಾ ವಿಧಾನಗಳಾವುವು? ಉಂಟು ಮಾಡುವ ಘರ್ಷಿತ ಮರಗಳನ್ನು ತೆಗೆಯುವುದು, ಮರಗಳಿಗೆ ತಗುಲುವ ರೋಗಗಳನ್ನು ನಿಯಂತ್ರಣ ಮಾಡುವುದು, ಸಸ್ಯಗಳನ್ನು ನೆಡುವುದು, ಬೀಜಗಳನ್ನು ಹರಡುವುದು, ಕಾನೂನು ಬಾಹಿರವಾಗಿ ಮರ ಕಡಿಯುವುದನ್ನು ನಿಲ್ಲಿಸುವುದು, ಅರಣ್ಯಗಳಲ್ಲಿ ಸಾಕು ಪ್ರಾಣಿಗಳ ಮೇಯಿಸುವಿಕೆಯನ್ನು ನಿಯಂತ್ರಿಸುವುದು, ಗಿಡಗಳನ್ನು ನೆಡಲು ಪ್ರೋತ್ಸಾಹಿಸುವುದು, ಜನರಿಗೆ ಅರಣ್ಯ ರಕ್ಷಣೆಗೆ ಪ್ರೇರೇಪಿಸುವುದು, ಸಾಮಾಜಿಕರಣ ಯೋಜನಾ ಅರಣ್ಯಗಳನ್ನು ಕೈಗೊಳ್ಳುವುದು. ಉಷ್ಣವಲಯದ ಹುಲ್ಲುಗಾವಲು ಅರಣ್ಯ ಹಾಗೂ ಮರುಭೂಮಿ ಅರಣ್ಯಕ್ಕೆ ಇರುವ ವ್ಯತ್ಯಾಸಗಳೇನು? ಉಷ್ಣವಲಯ ಹುಲ್ಲುಗಾವಲು ಅರಣ್ಯ ನೋಡ್ಕೊಂಬರೋದಾದರೆ 60ರಿಂದ 75 ಸೆಂಟಿಮೀಟರ್ ಮಳೆ ಬೀಳುವ ಪ್ರದೇಶಗಳು ಕಂಡುಬರುತ್ತವೆ. ಎತ್ತರವಾದ ಹುಲ್ಲುಗಾವಲುಗಳಿರುತ್ತವೆ. ವಿರಳ ಕುರುಚಲು ಸಸ್ಯಗಳನ್ನು ನಾವು ನೋಡುತ್ತೇವೆ. ದಕ್ಕನ್ ಪ್ರಸ್ಥಭೂಮಿಯ ಕೇಂದ್ರ ಭಾಗದಲ್ಲಿವೆ. ಮರುಭೂಮಿ ಅರಣ್ಯಕ್ಕೆ ಬಂದಿದ್ದಾದರೆ 50 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ ಕಂಡುಬರುತ್ತವೆ. ಆಳವಾದ ಬೇರು, ಕುರುಚಲು ಸಸ್ಯಗಳು ಹಾಗೂ ಮುಳ್ಳುಗಂಟೆಗಳನ್ನು ಹೊಂದಿವೆ. ಥಾರ್ ಮರುಭೂಮಿಯಲ್ಲಿ ಕಂಡುಬರುತ್ತವೆ.
ಅದು ವಿದ್ಯಾರ್ಥಿಗಳೇ, ಇನ್ನು ಹೆಚ್ಚಿನ ವಿಷಯಗಳನ್ನು ಮುಂದಿನ ಸಂಚಿಕೆ ನೀಡಲಿದ್ದೇನೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಧ್ವನಿಗೆ ನಿಮ್ಮ ಬೆಂಬಲ ಅಗತ್ಯ ಇದೆ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.